ಆನೇಕಲ್ ಪಟ್ಟಣದ ಹೊಂಪಲಘಟ್ಟ ಗೇಟ್ನಲ್ಲಿ ಮಿಲೇನಿಯಂನ ವ್ಯಾಲಿ ಮಾಲೀಕರ ಸಂಘದ ಹಾಗೂ ನಿಸರ್ಗ ಸೇವಾ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು ಸಾರ್ವಜನಿಕರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ರಕ್ತದಾನದ ಮಹತ್ವವನ್ನು ತಿಳಿಸುವ ಉದ್ದೇಶವನ್ನು ಹೊಂದಿತ್ತು. ಈ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಯುವಕರು ಸೇರಿದಂತೆ ಹಲವಾರು ಮಂದಿ ಉತ್ಸಾಹದಿಂದ ಭಾಗವಹಿಸಿದ್ದು, ರಕ್ತದಾನ ಶಿಬಿರದಲ್ಲಿ 47 ಮಂದಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ. 81 ಮಂದಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿದ್ದು ಮತ್ತು 290 ಮಂದಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಆಕ್ಸ್ಫರ್ಡ್ ಆಸ್ಪತ್ರೆ, ನಿಸರ್ಗ ಕಣ್ಣಿನ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳ ನುರಿತ ವೈದ್ಯರ ತಂಡ ಸ್ತ್ರೀರೋಗ, ಮೂಳೆ, ದಂತ, ಕಣ್ಣು, ಚರ್ಮ, ENT ಸೇರಿದಂತೆ ವಿವಿಧ ರೋಗಗಳು ಕುರಿತು ಪರಿಣಾಮಕಾರಿಯಾಗಿ ತಪಾಸಣೆ ನಡೆಸಿದ್ದು, ಮಿಲೇನಿಯಂ ವ್ಯಾಲಿ ಮಾಲೀಕರ ಸಂಘದ ಅಧ್ಯಕ್ಷ ಮಹೇಶ್ ಅವರು ಮಾತನಾಡಿ, ಯುವಕರಲ್ಲಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ರಕ್ತದಾನವು ಜೀವ ಉಳಿಸುವ ಮಹತ್ವದ ಕಾರ್ಯವಾಗಿದೆ ಮತ್ತು ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಶಿಬಿರವನ್ನು ಆಯೋಜಿಸಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅವರು ಆನೇಕಲ್ ತಾಲೂಕಿನಲ್ಲಿಯೇ ರಕ್ತ ಬ್ಯಾಂಕ್ ಸ್ಥಾಪಿಸುವ ಆಶಯವನ್ನು ವ್ಯಕ್ತಪಡಿಸಿದ್ದು, ಇದರಿಂದ ಸ್ಥಳೀಯರಿಗೆ ರಕ್ತದ ಅಗತ್ಯವಿದ್ದಾಗ ಬೆಂಗಳೂರು ಸೇರಿದಂತೆ ಇತರ ಸ್ಥಳಗಳಿಗೆ ಅಲೆಯುವುದನ್ನು ತಪ್ಪಿಸಬಹುದು ಎಂದಿದ್ದಾರೆ. ನಿಸರ್ಗ ಸೇವಾ ಸಂಸ್ಥೆಯ ಮುಖ್ಯಸ್ಥ ದೇವರಾಜ್ ನಾಯ್ಕ್ ಅವರು ಮಾತನಾಡಿ, ಆರೋಗ್ಯ ಇಂದಿನ ದಿನಗಳಲ್ಲಿ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬರೂ ಒತ್ತಡದ ಜೀವನ ಶೈಲಿಯಿಂದಾಗಿ ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳಲ್ಲಿ ಭಾಗವಹಿಸುವ ಮೂಲಕ ರೋಗಿಗಳನ್ನ ಆರಂಭಿಕ ಹಂತದಲ್ಲಿಯೇ ಗುರುತಿಸಿ ಚಿಕಿತ್ಸೆ ಪಡೆಯುವ ಮೂಲಕ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗೌತಮಿ, ಮೊಹಮ್ಮದ್ ಅಲಿ, ಮಿಲೇನಿಯಂ ವ್ಯಾಲಿ ಮಾಲೀಕ ಸಂಘದ ಉಪಾಧ್ಯಕ್ಷ ವಿನೋದ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಮತ್ತು ಸಾರ್ವಜನಿಕರಲ್ಲಿ ಆರೋಗ್ಯದ ಬಗ್ಗೆ ಉತ್ತಮ ಜಾಗೃತಿ ಮೂಡಿಸಿದೆ. ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರಾದ ಮಹೇಶ್ ಅವರು ಮಿಲೇನಿಯಂ ವ್ಯಾಲಿ ಲೇಔಟಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅವರ ಮುಖ್ಯ ಉದ್ದೇಶ ಏನಂದರೆ, ಯಾರೇ ಆಗಿದ್ರೂ ಆರೋಗ್ಯವಾಗಿರಬೇಕು ಅನ್ನೋದು ಅವ್ರ ಮುಖ್ಯ ಉದ್ದೇಶ. ಮತ್ತು ಒಂದು ವಾರಗಳ ಹಿಂದೆ ಅವರು ಉಚಿತ ಅನ್ನದಾನವನ್ನು ಏರ್ಪಡಿಸಿದರು ಇದರ ಥರ ಸರ್ಕಲಲ್ಲಿ. ಅದನ್ನು ತುಂಬ ಅಚ್ಚುಕಟ್ಟಾಗಿ ಹೋಗ್ತಾ ಇದೆ. ಈ ಮಹೇಶ್ ಅವ್ರಿಗೆ ದೇವರು ಇನ್ನೂ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಅವ್ರು ಹೆಚ್ಚಿಗೆ ಜನಸೇವೆಯಲ್ಲಿ ಮುಂದುವರಿಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಕಣ್ಣು ಚೆಪರ್ ಎರಡು ಗಣ್ಣು ಕಾಣಿಸ್ತಾರೆ. ಕನ್ನಡಕ ಆಪ್ರೇಷನ್ ಮಾಡಿಸ್ಕೊಳ್ರಿ ಅಂದರು. ನಮ್ಗೇನು ಇದು ಟ್ರೀಟ್ಮೆಂಟ್ ನಡೀತದೆ ತಾನೆ. ನಮ್ಮ ಹೆಸರು ಕಾವೇರಮ್ಮ, ಗುಡ್ನಳ್ಳಿ, ಇಲ್ಲೇ ಪಕ್ಕ. ನಮಗೆ ಶುಗರು BP ಇದೆ, ತೋರಿಸೋಣ ಅಂತ ಬಂದಿದ್ದೀವಿ. ಚೆನ್ನಾಗಿ ನೋಡ್ತಾ ಇದ್ದಾರೆ ಇಲ್ಲಿ ಲೇಔಟಲ್ಲೇ. ಹೌದು, ಮಾಡಿಸಿದಾರೆ. ಇವಾಗ ಮಾಡಿಸ್ತಾ ಇದ್ದೀವಿ. ಆಯ್ತು ಮಿತ್ರರೇ, ಏನು ಈಗ ಹೋದ ವಾರದಲ್ಲಿ ನಾವು ಉಚಿತ ಅನ್ನದಾನ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ. ಆಗಲೇ ಹೇಳಿದ್ದೆ, ನನ್ನ ಆದ್ಯತೆ ಬಂದ್ಬಿಟ್ಟು ಶಿಕ್ಷಣ, ಆರೋಗ್ಯ ಮತ್ತು ಊಟ ಅಂತ ಹೇಳಿದ್ದೆ. ಅದರ ಪ್ರಕಾರವಾಗಿ ನಾನು ಹಾಗೂ ನನ್ನ ಶ್ರೀಮತಿಯ ಕನಸೇನಿತ್ತು ಉಚಿತ ಊಟವನ್ನು ನೀಡಬೇಕು ಅಂತ. ಅದು ಆಲ್ರೆಡಿ ಸ್ಟಾರ್ಟ್ ಮಾಡಿ ಈಗ 10ನೇ ದಿವಸ ಕಾರ್ಯಕ್ರಮ ನಡೀತಾ ಇದೆ. ಅದೇ ಸಲುವಾಗಿ ಅದರ ನಂತರ ಯಾರೂ ನಮ್ಮ ತಾಲೂಕಿನಲ್ಲಿ ಅನಾರೋಗ್ಯ ಪೀಡಿತರು ಇರಬಾರ್ದು ಅಂತ ನಾವು ಆಸೆಯನ್ನು ಇಟ್ಕೊಂಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ನಿಸರ್ಗ ದೃಷ್ಟಿಧಾಮ ಹಾಗೂ ಆಕ್ಸ್ಫರ್ಡ್ ಆಸ್ಪತ್ರೆಯ ನೇತೃತ್ವದಲ್ಲಿ ಹಾಗೂ ಲಯನ್ಸ್ ಕ್ಲಬ್ ನೇತೃತ್ವದಲ್ಲಿ ಇವತ್ತು ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತು ಹಾಗೂ ಮೂಳೆ ಚಿಕಿತ್ಸೆ ಹಾಗೂ BP, ಶುಗರ್ ಮತ್ತು ಇತ್ಯಾದಿಗಳು, ಮಕ್ಕಳ ರೋಗ, ಸ್ತ್ರೀರೋಗ ತಜ್ಞರ ಸಹಭಾಗಿತ್ವದಲ್ಲಿ ಇವತ್ತು ನಾವು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ವೃಂದದವರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ಆರೋಗ್ಯ ಶಿಬಿರ ಏನು ಮಾಡಬೇಕು ಅಂದರೆ, ನಮ್ಮ ಆನೇಕಲ್ ತಾಲೂಕಿನಲ್ಲಿ